ಹಿಂದೂ ವಿರೋಧಿ ಸರ್ಕಾರ, ದೇಶದ್ರೋಹಿಗಳ ಸರ್ಕಾರ ಅಲ್ಪಸಂಖ್ಯಾತರ ಮತಗಳನ್ನ ಗಳಿಸೋದಕ್ಕೆ ಹೋರಾಟ ಮಾಡ್ತಾ ಇದೆ. ನಾವು ಇವತ್ತು ಪ್ರತಿಯೊಬ್ಬ ಹಿಂದೂಗಳಿಗೆ ಕರೆ ಕೊಡ್ತೀವಿ, ನಾವು ಪ್ರಚೋದನೆ ಭಾಷಣ ಮಾಡಲ್ಲ. ಪಕ್ಷಾತೀತವಾಗಿ ಹಿಂದೂಗಳು ನಾವತ್ತು ಭಾರತ ಮಾತೆಯ ಮಕ್ಕಳಾಗಬೇಕು ಹಂಗಂತೇಳಿ ಅಲ್ಪಸಂಖ್ಯಾತನ ದ್ವೇಷ ಮಾಡಲ್ಲ. ನಮ್ಮ ಸಿದ್ಧಾಂತ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಭಾರತ ಮಾತೆಯ ಮಕ್ಕಳಾಗಿ ಸಹಬಾಳ್ವೆಯನ್ನು ಮಾಡಬೇಕು. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ, ಯಾರು ಬಾಂಗ್ಲಾದೇಶ್ ಜಿಂದಾಬಾದ್ ಅಂತಾರೆ, ಪ್ಯಾಲೆಸ್ಟೈನನ್ನು ವಿರೋಧ ಮಾಡಲ್ಲ. ಆದರೆ ಪ್ಯಾಲೆಸ್ಟೈನ್ ಧ್ವಜವನ್ನ ದಾವಣಗೆರೆ ಒಳಗೊಂಡಂತೆ ಚಿಕ್ಕಮಗಳೂರು, ಕೋಲಾರ, ಚಿತ್ರದುರ್ಗ ಅನೇಕ ಜಿಲ್ಲೆಗಳಲ್ಲಿ ಪ್ಯಾಲೆಸ್ಟೈನ್ ಧ್ವಜವನ್ನು ಆರಿಸಿ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಸರ್ಕಾರ ವಿಧಾನಸೌಧ ಒಳಗಡೆ ಯಾವ ಭಯೋತ್ಪಾದಕ ಗುಂಡ ವಿಧಾನಸೌಧ 3ನೇ ಮಾಡಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗಿ ಈ ಸರ್ಕಾರ ಕಠಿಣ ಕ್ರಮವನ್ನು ಜರುಗಿಸಿದ್ರೆ ರಾಜ್ಯದಲ್ಲಿ ಇಂಥ ದುಷ್ಕರ್ಮಿಗಳು ಇವತ್ತು ಮೇಲ್ ಬರ್ತಾ ಇರಲಿಲ್ಲ. ಇವತ್ತಿನ ಘಟನೆಗಳಿಗೆ ದಾವಣಗೆರೆ ಅಷ್ಟೇ ಅಲ್ಲ, ಕಳೆದ ವರ್ಷ ಮಂಡ್ಯ ಜಿಲ್ಲೆ ಕೆರಗೋಡಿನಲ್ಲಿ ಹನುಮ ಧ್ವಜ ಆರಿಸಿದಕ್ಕೆ ಘಟನೆ ಕಾಂಗ್ರೆಸ್ಸಿನವರು ಕಾರಣ ಆದರು. ಹನುಮ ಧ್ವಜವನ್ನು ಇಳಿಸಿದ್ರು, ಹನುಮ ಚಾಲಿಸ್ ಮಾಡಿದ್ರೆ ದೇಶದ್ರೋಹಿಗಳು ಅಂತ ಹೇಳ್ತಾರೆ. ಯಾವ ಗಣೇಶನ ಉತ್ಸವಗಳಲ್ಲಿ ದಿನನಿತ್ಯ ಘಟನೆಗಳು ಜರುಗ್ತಾ ಇದ್ದಾವೆ. ನಾಗಮಂಗಲದಲ್ಲಿ ವ್ಯವಸ್ಥಿತವಾಗಿ ಕೇರಳದ ಮೂಲದಿಂದ ಬಂದಿರತಕ್ಕಂಥ SI ಕಾರ್ಯಕರ್ತರು ಮತ್ತು ಹಿಂದೂ ವಿರೋಧಿಗಳು, ಭಯೋತ್ಪಾದಕರು ವ್ಯವಸ್ಥಿತವಾಗಿ ಪೆಟ್ರೋಲ್ ಬಾಂಬ್ ಎಸೆದ್ರು, ತಲವಾರು ಮಚ್ಚು ಕಲ್ಲುಗಳನ್ನ ಎಸೆದ್ರು. ಅದು ವ್ಯವಸ್ಥಿತ ಸಂಚು. ಪರಮೇಶ್ವರ್ ಹೇಳ್ತಾರೆ ಒಬ್ಬ ಗೃಹ ಸಚಿವ, ಅಸಮರ್ಥ ಗೃಹ ಸಚಿವ, ಅದು ಒಂದು ಸಣ್ಣ ಘಟನೆ ಅಂತ ಹೇಳ್ತಾರೆ. ನಾಚಿವಾಗಲ್ಲ ಪರಮೇಶ್ವರ್ ಅವರೇ. ನಾನು ಒತ್ತಾಯ ಮಾಡ್ತೀನಿ, ರಾಜ್ಯದಲ್ಲಿ ಕಾನೂನನ್ನ ಇವತ್ತು ಯಾರು ಕೈ ತೆಗೆದುಕೊಳ್ತಾರೆ ಅವರಿಗೆ ಕುಮ್ಮಕ್ಕು ಕೊಡ್ತದ್ರಿ, ತಕ್ಷಣ ರಾಜೀನಾಮೆ ಕೊಡಬೇಕು. ಇವತ್ತು ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಮಾಡಕ್ ಹೊರಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಏನ್ ಹೇಳ್ತೀರಿ? ಕೋಮುವಾದಿಗಳು ಅಂತ ನಮಗೆ ಕರಿತೀರಿ. ನಾವು ಕೋಮುವಾದಿಗಳಲ್ಲ. ಸಾಮರಸ್ಯವನ್ನು ಕಾಪಾಡೋದಕ್ಕೆ ನಾವು ಯಾವತ್ತು ಜೊತೆಗಿರ್ತೀವಿ. ಈ ನೆಲದ ಕಾನೂನನ್ನು ಗೌರವಿಸ್ತಕ್ಕಂಥವ್ರು, ಕಾನೂನನ್ನು ಕೈಗೆತ್ಕೊಳ್ಳೋದಿಲ್ಲ. ಇವತ್ತು ನಾನು ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ, ದಾವಣಗೆರೆಯಲ್ಲಿ ನಡೆದ ಘಟನೆಗಳಿಗೆ ಸತೀಶ್ ಪೂಜಾರ್ ಕಾರಣ ಅಲ್ಲ. ನಿನ್ನೆ ದಿವಸ SP ಮೇಡಮ್ ಹೇಳಿದ್ದಾರೆ, ನಾನು ಒಬ್ಬ ಸಹೋದರಿ ಗೌರವಿಸ್ತೀನಿ, ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕು. ನೀವು ಈ ಸರ್ಕಾರದ ಗುಲಾಮರಾಗಿ, ಏಜೆಂಟ್ರಾಗಿ ನಾನು ಕಾಕಿ ಬಟ್ಟೆ ಬಗ್ಗೆ ಅವಮಾನ ಮಾಡಲ್ಲ. ನಿನ್ನೆ ದಿವಸ ನಮ್ಮ ರಕ್ಷಣಾ ಇಲಾಖೆಯವರು ಅವರ ಜೀವದ ಅಂಗ ತೊರೆದು ಕೆಲಸ ಮಾಡಿದ್ದಾರೆ. ಆದ್ರೆ ಹೇಳ್ತೀರಿ ಸತೀಶ್ ಪೂಜಾರ್ ಒಬ್ಬ ಸಂಚಾಲಕ, ಅವ್ರೇನು ಪಾಕಿಸ್ತಾನ ಜಿಂದಾಬಾದ್ಗೆ ಬೆಂತಟ್ಟಬೇಕಾಯ್ತಾ? ವಾಸ್ತವಾಂಶನ ಮಾತಾಡಿದರೆ ಸತೀಶ್ ಪೂಜಾರ್ಗೆ ಪ್ರಚೋದನೆ ಭಾಷಣ ಅಂತ ಹೇಳಿದರೆ ಸಹೋದರಿ ಉಮಾ ಪ್ರಶಾಂತ್ ರವರು. ನಾನು ಹೇಳ್ತಾ ಇದ್ದೀನಿ, ಸತೀಶ್ ಪೂಜಾರ್ ಪ್ರಚೋದನೆ ಭಾಷಣ ಅಲ್ಲ, ವ್ಯವಸ್ಥಿತವಾಗಿ ಎಲ್ಲ ಕಡೆ ಘಟನೆಗಳು ಇರ್ತಾ ಇದಾವೆ. ನಾ ಕೇಳಕ್ಕೆ ಇಚ್ಛಪಡ್ತೀನಿ, ಮೊನ್ನೆ ಮುಸಲ್ಮಾನ್ ಹಬ್ಬ ಆಯಿತು, ನಾವು ಯಾರಾದ್ರೂ ವಿರೋಧ ಮಾಡಿದ್ವಿ? ಮಾಡಿಲ್ಲ. ಇವತ್ತಿನ ಘಟನೆಗಳಿಗೆ ಈ ಸರ್ಕಾರ ಕಾರಣ. ನಾನು ಹೇಳ್ತೀನಿ ರಕ್ಷಣಾ ಇಲಾಖೆಯವರಿಗೆ, ನೀವು ರಕ್ಷಕರಾಗಿರಿ. ಸರ್ಕಾರದ ಏಜೆಂಟ್ಗಳ, ಕಾಂಗ್ರೆಸ್ ಪಕ್ಷದ ಏಜೆಂಟ್ಗಳ ಕೆಲಸ ಮಾಡಬೇಡ್ರಿ. ಯಾವುದೇ ಸರ್ಕಾರ ಇದ್ರೂ ಕೆಲಸ ಮಾಡ್ತೀರಿ. ಪಾಪ ಅವರು ನಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ರಕ್ಷಣಾ ಇಲಾಖೆಯವರು. ಆದರೆ ನೀವು ಎಲ್ಲ ಒಂದು ಕಡೆ ಈ ಸರ್ಕಾರದ ಆದೇಶಗಳನ್ನ ಪಾಲಿಸಿ. ನಿಮಗೆ ಈ ಸರ್ಕಾರ ಫ್ರೀ ಹ್ಯಾಂಡ್ಸ್ ಕೊಟ್ಟಿಲ್ಲ, ಕೊಟ್ರೆ ನೀವು ಹೊಡೆದು ಬಿಸಾಕ್ತೀರಿ. ನಾವು ಹೇಳ್ತಾ ಇದೀವಿ, ನಿನ್ನೆ ನಡೆದಂಥ ಘಟನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಕಾರಣ. ಈ ಹಿಂದೆ 2013ರಿಂದ 2018ರವರೆಗೂ ಏನು ಭಯೋತ್ಪಾದನೆಯಲ್ಲಿ ಯಾರು ಕೈಗೊಂಡಿದ್ರು, ಯಾರು ಜೊತೆಗೂಡಿದ್ರು, ಅಂಥವ್ರ ಮೇಲೆ ಹಾಕಿದಂಥ ಮೊಕದ್ದಮೆಗಳನ್ನ ಸಿದ್ದರಾಮಯ್ಯ ಸರ್ಕಾರ ವಾಪಸ್ ಪಡೀತು. ಮತ್ತು DK ಶಿವಕುಮಾರ್ ಏನು ಹೇಳಿದ್ರು? ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ನಮ್ಮ ಸಹೋದರರು ಬ್ರದರ್ಸ್ ನಾಚಿಕೆ ಆಗಲ್ವ ನಿಮಗೆ? ನಾಚಿಕೆ ಆಗಲ್ವಾ?
ನಿಮಗೆ ಬಹುಸಂಖ್ಯಾತ ಹಿಂದೂಗಳು ಮತಗಳು ಬೇಕಾಗಿಲ್ಲ ಹಂಗಂತೇಳಿ ಅಲ್ಪಸಂಖ್ಯಾತರ ಗುಂಡಿಟ್ಟು ಹೊಡಿರಿ ಅಂತ ಹೇಳಲ್ಲ. ಯಾರು ಭಾರತ ಮಾತೆ ಅವಮಾನ ಮಾಡ್ತಾರೆ, ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ನಿನ್ನೆ ನಡೆದಂತ ಘಟನೆಗಳಿಗೆ ಭಯೋತ್ಪಾದಕರು ದೇಶದ್ರೋಹಿಗಳ ಕಾರಣ ಅಂಥವ್ರನ್ನ ಮಟ್ಟ ಹಾಕ್ತಿದ್ರೆ ಇನ್ನೂ ಅಟ್ಟಾಸನೆ ಮೆರೀತಿದ್ದಾರೆ. ಹಿಂದೂಗಳ ಮೇಲೆ ಬೇಕಾಬಿಟ್ಟಿ ಮೊಕದ್ದಮೆಗಳನ್ನ ಬಂಧಿಸ್ತದ್ರಿ. ನಾನಿವತ್ತು ಸವಾಲು ಹಾಕ್ತೀನಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ. ನಾನು ಪೊಲೀಸ್ ಇಲಾಖೆ ಗೌರವವನ್ನು ಕೊಡ್ತೀನಿ. ಆದರೆ ಒಬ್ಬ ಹಿಂದೂಗಳನ್ನ ಬಂಧಿಸಿದ್ರೆ ನಾವ್ಯಾರು ಹಿಂದೂಗಳು ಬಳೆ ಕೈಗೆ ಹಾಕೊಂಡಿಲ್ಲ, ನಾವ್ಯಾರು ಬಳೆ ತೊಟ್ಕೊಂಡಿಲ್ಲ. ಹುಷಾರ್, ಒಬ್ಬ ಹಿಂದೂನ ಮುಟ್ಟಿದ್ರೆ ನಾವು ಕೇವಲ ದಾವಣಗೆರೆ ಸಿಟಿ ಅಲ್ಲ, ಹಳ್ಳಿಯಿಂದ ಬರ್ತೀವಿ. ನಾವು ಅಲ್ಪಸಂಖ್ಯಾತರು. ಯಾವ ರಾಷ್ಟ್ರಪತಿಗಳಾಗಿದ್ರು ಅಬ್ದುಲ್ ಕಲಾಂ, ಸಂತ ಶಿಶುರುಳ ಶರೀಫ್ ಅಂತವ್ರನ್ನ ಗೌರವಿಸ್ತೀವಿ. ಭಾರತ ಮಾತೆಯ ಮಕ್ಕಳಾಗ್ರಿ, ಗಣೇಶನ ಉತ್ಸವದ ಮೇಲೆ ಕಿಡಿಗೇಡಿಗಳು ಕಲ್ಲೆಸಿತೀರಿ, ನಮ್ಮ ಹಿಂದೂಗಳ ಅಂಗಡಿಗಳನ್ನ ಸುಟ್ಟಾಕ್ತೀರಿ, ಹಿಂದೂಗಳಿಗೆ ಮಾರಣಾಂತಿಕ ಹಲ್ಲೆ ಮಾಡ್ತೀರಿ. ನಾವು ಹೇಳ್ತಾ ಇದೀವಿ ಕಾನೂನನ್ನ ಕೈ ತೆಗೆದುಕೊಳ್ಳಲ್ಲ. ಆದ್ರೆ ಸಂದರ್ಭ ಬಂದ್ರೆ ಅದೇ ಮಚ್ಚು ತಲ್ವಾರು ಲಾಠಿ ಬಳಸೋದು ಗೊತ್ತು. ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಸರ್ಕಾರಕ್ಕೆ. ಒಬ್ಬ ಗೃಹ ಸಚಿವ, ಅಸಮರ್ಥ ಗೃಹ ಸಚಿವ ರಾಜೀನಾಮೆ ಕೊಡಬೇಕು. ಯಾರ್ಯಾರು ಭಾರತ್ ಮಾತಾ ಕಿ ಜೈ ಅಂತಾರೆ ಅವ್ರಿಗೆ ಗೌರವ ಕೊಡ್ರಿ. ಪಾಕಿಸ್ತಾನ್ ಜಿಂದಾಬಾದ್ ಅಂದರ್ನ ಬೇರೆ ಬೇರೆ ದೇಶದ ಧ್ವಜಗಳನ್ನ ಆರಿಸಿ ಆ ದೇಶಕ್ಕೆ ಓಡಿಸ್ಬೇಕು. ಅವ್ರನ್ನ ಕಂಡಲ್ಲಿ ಗುಂಡಿಕ್ಕೆ ಹೊಡೆದಾಗ ಮಾತ್ರ ಭಾರತ ಮಾತೆಗೆ ನಮ್ಮ ಗೌರವ ಸಲ್ಲಿಸಂಗಾಗುತ್ತೆ. ಇನ್ನು ಮುಂದೆ ಇಂಥ ಕೈ ಘಟನೆಗಳು ನಡೆದ್ರೆ ಈ ಸರ್ಕಾರ ಕಾರಣ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ನೀವು ಗಣೇಶನ ವಿರೋಧಿಗಳು, ಹಿಂದೂ ದೇವತೆಗಳು ಇರೋದು, ಇದೇ ರೀತಿ ನಿಮ್ಮ ಹಿಂದುತ್ವದ ವಿರೋಧವಿದ್ರೆ ನಿಮ್ಮ ಸರ್ಕಾರ ಬಾಳಿಸ ಉಳಿಯಲ್ಲ. ವಿಘ್ನೇಶ್ವರನ ಶಾಪ ಸಕಲ ವಿಘ್ನಗಳ ನಿವಾರಕ ಅಂತ ಹೇಳಿ ನಾವು ಕೈ ಮುಗಿತೀವಿ. ಹನುಮಾನ್ ಯಾರು? ನಮ್ಮ ಹಿಂದೂ ದೇವತೆಗಳಿಗೆ ಅಪಮಾನ ಮಾಡಿದವ್ರನ್ನ ಗೌರವಿಸ್ತೀರಿ. ಅದಕ್ಕೋಸ್ಕರ ಹೇಳ್ತೀರಿ ಭಾರತ್ ಮಾತಾಗೆ ಜೈ ಅಂದರ ಮೇಲೆ ಗುಂಡಿಟ್ಟು ಹೊಡ್ತೀರಿ, ಲಾಠಿ ಚಾರ್ಜ್ ಮಾಡಿಸ್ತೀರಿ. ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಅವ್ರಿಗೆ ಗೌರವಿಸ್ತೀರಿ, ಸನ್ಮಾನ ಮಾಡ್ತೀರಿ, ರಕ್ಷಣೆ ಕೊಡ್ತೀರಿ. ಇನ್ನು ಮುಂದೆ ಇಂಥ ಘಟನೆಗಳು ನಡೆದ್ರೆ ಸಹಿಸಲ್ಲ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ. ತಕ್ಷಣ ಒಬ್ಬ ಅಸಮರ್ಥ ಗೃಹ ಸಚಿವ ರಾಜೀನಾಮೆ ಕೊಡಬೇಕು. ಇದೇ ರೀತಿ ಮುಂದುವರೆದ ಸರ್ಕಾರ ಪತನ ಆಗುತ್ತೆ. ಆ ದೇವತೆಗಳ ಶಾಪ ಈ ಸರ್ಕಾರಕ್ಕಿದೆ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಧನ್ಯವಾದಗಳು. ಇಷ್ಟೆಲ್ಲ ಘಟನೆ ಆದರೂ ಶಾಸಕರು ಬಂದಿಲ್ಲ, ಸಂಸದರು ಬಂದಿಲ್ಲ, ಭೇಟಿ ನೀಡಿಲ್ಲ. ನೋಡಿ, ಯಾರು ಹಿಂದೂಗಳ ಮೇಲೆ ಗೌರವ ಇರುತ್ತೆ, ದೇವತೆಗಳ ಮೇಲೆ ಭಕ್ತಿ ಇರುತ್ತೆ, ಅವ್ರು ಬರ್ತಾರೆ. ನಾನು ಹೇಳುದು ಇಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ನಾವು ಮಾಡಬಾರ್ದು. ನಾವು ರಾಜಕಾರಣ ಖಂಡಿತ ಇಂಥ ವಿಚಾರದಲ್ಲಿ ಮಾಡಲ್ಲ. ನಾವು ಹೇಳೋದು ಒಟ್ಟಾಗಿ ನಾವೆಲ್ಲ ಭಾರತ ಮಾತೆಯ ಮಕ್ಕಳಾಗಿ ಹಿಂದೂ ಮುಸಲ್ಮಾನ್ ಕ್ರೈಸ್ತು ಸಾಬಾಳಿಂದ ಬಾಳ್ಬೇಕು. ಹಾಗಾಗಿ ನಮಗೆ ಇಲ್ಲಿ ಏನೇ ಸಮಸ್ಯೆ ಇದೆ ನಾವು ಆಳ್ಸೋಕೆ ಬಂದೀವಿ, ಆಳ್ಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅಲ್ಲ, ನಾನು ಹೇಳ್ತಾ ಇದೀನಿ, ಕಾನೂನನ್ನ ಕೈ ತೆಗೆದುಕೊಳ್ಳಲ್ಲ, ಕಾನೂನನ್ನ ಗೌರವಿಸ್ತೀವಿ. ಇನ್ನು ಮುಂದೆ ಇಂಥ ಘಟನೆಗಳು ನಡೆದ್ರೆ ನಾವು ಸಹ ಸಿದ್ಧವಾಗಿದ್ದೀವಿ ಅಂತ ಹೇಳಿ ಹಂಗಂತ ಪ್ರಚೋದನೆ ಭಾಷಣ ಮಾಡಲ್ಲ. ಉಗ್ರ ಹೋರಾಟ ಮಾಡ್ತೀವಿ. ಹಿಂದೂ ಧರ್ಮ, ನಮ್ಮ ಹಿಂದೂಗಳನ್ನ, ನಮ್ಮ ಹಿಂದೂ ಮಾತೆಯರನ್ನ ರಕ್ಷಣೆ ಮಾಡೋ ಸಂದರ್ಭ ಬಂದ್ರೆ ನಾವು ಅನಿವಾರ್ಯವಾಗಿ ಬೀದಿಗಳಿಗೆ ಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದೀನಿ. ಇದಕ್ಕೆ ಸರ್ಕಾರ ಹೊಣೆ ಆಗುತ್ತೆ. ಸರ್ಕಾರ ಕಠಿಣ ಕ್ರಮ ಜರುಗಿಸ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ಆಮೇಲೆ ಬಾಂಬೆ PFI ಇರ್ಬೋದು, SFI ಅಂತ ಅಲ್ಲಿ ಘಟನೆ ಇತ್ತು. ನಮ್ಮ ದಾವಣಗೆರೆ ನಗರದಲ್ಲೂ ಬಾಂಗ್ಲಾ ನಿವಾಸಿಗಳಿದ್ದಾರೆ, ಯಾರ್ಯಾರು ಅಂಥವ್ರು ಅದಾರೆ ಅಂಥವ್ರನ್ನ ಹುಡುಕಿ ರಕ್ಷಣೆ ಇಲಾಖೆ ಪತ್ತೆ ಹಚ್ಚಿ ಇಲ್ಲಿಂದ ಓಡಿಸ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಅದನ್ನೇ ಹೇಳ್ತಿರೋದು. ನಾನು ಹೇಳ್ತಿರೋದು ನಾಗಮಂಗಲದಲ್ಲಿ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಇದಕ್ಕೆ ಸಂಪೂರ್ಣ ಹೊಣೆ ಪ್ರಚೋದನೆ ಈ ಕಾಂಗ್ರೆಸ್ ಸರ್ಕಾರ. ದಾವಣಗೆರೆಯಲ್ಲೂ ಘಟನೆ ನಡೀತೇವೆ, ಕಲ್ಲಿಲ್ಲಿ ಹೆಸರು ಮಚ್ಚೆಸಿದ್ದಾರೆ, ವ್ಯವಸ್ಥಿತವಾಗಿ ಒಳಗಡೆ ಏನು ಬಿಯರ್ ಬಾಟ್ಲಿ ಎಸಿದ್ದಾರೆ. ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ. ನೋಡೋಣ, ಇವತ್ತೇನು ಧರ್ಮದ ಬಗ್ಗೆ ಮಾತಾಡ್ತೀವಿ, ಪೊಲಿಟಿಕಲಿ ಮಾತಾಡಲ್ಲ. ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ನಾಚಿಕೆ ಆಗಲ್ವಾ? ಯಾಕ್ರಿ ಪೊಲೀಸ್ನವರೇ ಮಾತ್ರ ನಿಮಗೆ ಕಣ್ಣಿಗೆ ಕಾಣ್ತಾರ?
ನೀವು ಭಯೋತ್ಪಾದನೆ ನಿನ್ನ ಎಲ್ಲ ಕಡೆ ನೋಡಿ. ಒಂದೊಂದ್ಸರಿ ನಾವು ರಕ್ಷಣಾ ಇಲಾಖೆಯವರು ಅನಿವಾರ್ಯವಾಗಿ ಕೆಲವು ಕಠಿಣ ಶಬ್ದಗಳನ್ನು ಬಳಸ್ತೀವಿ. ಆದ್ರೆ ಜೀವದ ಅಂಗ ತೊರೆದು ರಕ್ಷಣಾ ಇಲಾಖೆಯವರು ಕೆಲಸ ಮಾಡ್ತಾರೆ. ಅವರು ನಮ್ಮ ಕುಟುಂಬ ಸದಸ್ಯರು. ಅರೆ, ಯಾರು ರಕ್ಷಣಾ ಇಲಾಖೆಯವರು ಅವರ ಜೀವದ ಅಂಗ ತೊರೆದು ಗಟ್ಟಿಯಾಗಿ ನಿಂತಿರ್ತಾರಲ್ಲ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬಾರ್ರಿ. ನಿಮ್ಮ ಗೃಹ ಸಚಿವ, ಅಸಮರ್ಥ ಗೃಹ ಸಚಿವ, ಅವ್ರನ್ನ ಮೊದಲು ಈ ಸರ್ಕಾರ ಸಚಿವ ಸ್ಥಾನ ಉಚ್ಚಾಟನೆ ಮಾಡಲಿ. ರಕ್ಷಣಾ ಇಲಾಖೆಯವರು ಅವರು ಸಹ ದೇಶ ಪ್ರೇಮ ಇರುತ್ತೆ. ಆದ್ರೆ ಒಂದೊಂದ್ಸರಿ ಸರ್ಕಾರ ಅವ್ರ ಮೇಲೆ ಒತ್ತಡ ಹಾಕಿ ಭಾರತ್ ಮಾತೆಗೆ ಜೇಂದ್ರ ಮೇಲೆ ಗುಂಡಿನ ಮಳೆಯನ್ನು ಸುರಿಸಕ್ಕೆ ಅವಕಾಶ ಕೊಡ್ತಾರೆ. ಸರ್, ಈ ರೀತಿ ಗಲಭೆ ಮಾಡೋರ ಮನೆಗಳ ಮೇಲೆ ಬುಲ್ಡೋಜರ್ ಹಚ್ಚಬೇಕು ಅಂತ ಸಾರ್ವಜನಿಕ ಒತ್ತಾಯ ಮಾಡ್ತಾರೆ ಉತ್ತರ ಪ್ರದೇಶ. ನೋಡಿ, ಯೋಗಿ ಆದಿತ್ಯನಾಥ್ ಕ್ರಮ ಸರಿ ಇದೆ. ಈಗ ಬುಲ್ಡೋಜರ್ ಅನಿವಾರ್ಯ ಸಂದರ್ಭ ಬಂದಾಗ ಯಾರು ದುಷ್ಕರ್ಮ ಬಿಡ್ತಾರೆ ಅಂಥವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಾದ್ರೆ ಅದೇ ಶಿಕ್ಷೆ ಆಗಬೇಕು. ಆ ರೀತಿ ಆದಾಗ ದೇಶದ್ರೋಹಿಗಳು ಭಯಭೀತರಾಗ್ತಾರೆ. ಇಲ್ಲ ಅಂದ್ರೆ ಅಟ್ಟಾಸಿಂದ ಮೆರೀತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.